ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಡ್ವಾನ್ಸಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಬಿಕಾಸ್ ಇದು ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ಬೋದು, ಅಥವಾ ಹಬ್ಬದ ನಾನು ವ್ಲಾಗ್ ಮಾಡೋಕ್ಕಾಗ್ದಲ್ಲೇ ಇರ್ಬೋದೇನೋ ಗೊತ್ತಿಲ್ಲ, ಅಥವಾ ಪೋಸ್ಟ್ ಮಾಡೋಕ್ಕಾಗ್ದಲ್ಲೇ ಇರ್ಬೋದು. ಸೊ ಅದಕ್ಕೋಸ್ಕರ ಅಡ್ವಾನ್ಸಾಗಿ ವಿಶ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ತುಂಬಾ ಬೇಗ ಎದ್ದಿದೆ. ಆ್ಯಸ್ ಯೂಶುವಲ್ ಎದ್ದು ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ನನ್ನ ದಿನನ ಕಿಕ್ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಗೈಸ್, ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬಿಕಾಸ್ ಟೀ ಪೌಡರು ಖಾಲಿ ಆಗಿಬಿಡಿದೆ, ನೋಡ್ಕೊಂಡಿಲ್ಲ ಆಯಿತಾ. ಇಷ್ಟು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಫಿ ಪೌಡರ್ ಇತ್ತು, ಸ್ಟ್ರಾಂಗಾಗಿ ಜಾಗ್ರಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದು 7:30. ನಾನು 6ಗೆಲ್ಲ ಎದ್ದಿದ್ದಾಯಿತು. ಆ್ಯಂಡ್ ಇವಾಗ ಮನೆ ಕ್ಲೀನಿಂಗ್ ಬರ್ತಾರೆ. ನೆನ್ನೆ ಕಿಚನ್ ಫುಲ್ ಕ್ಲೀನ್ ಮಾಡಿಸಿದ್ದೀನಿ. ಬರೀ ಕಿಚನ್ಗೆ 2.5 ಅವರ್ ಆಯಿತು. ಇವತ್ತು ಎಂಟೈರ್ ಮನೆ 2.5 ಅವರ್ಗೆ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲ ಫುಲ್ 8 ಗಂಟೆಗೆಲ್ಲ ಬಂದು ಕ್ಲೀನ್ ಮಾಡ್ತಾರೆ. ತೋರಿಸ್ತೀನಿ ಅವಾಗ ನಮಗೆ. ಸೊ ಅವ್ರು ಬಂದಿದ್ದಾರೆ, ಕ್ಲೀನ್ ಮಾಡ್ತಿದ್ದಾರೆ. ಇವಾಗ ವಾಶ್ರೂಮ್ ಫಸ್ಟ್ ಕ್ಲೀನ್ ಮಾಡಿಸ್ಬೇಕು. ಯೂಸ್ ಕರೋ ಮ್ಯಾಮ್, ಪಹಲೆ ಬೋಲಾ ನಕ್ಕು. ಸೊ ಅದೇ ಕ್ಲೀನಿಂಗ್ ನಡೀತಿದೆ. ವಾಶ್ರೂಮ್ ಫಸ್ಟ್ ಕ್ಲೀನ್ ಮಾಡಿಸ್ಬಿಡ್ತೀನಿ. ಆ್ಯಂಡ್ ದೆನ್ ಅದಾದಮೇಲೆ ರೂಮು, ವಾಷಿಂಗ್ ಮಿಷಿನ್ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಆ್ಯಂಡ್ ಪಾಪ ಏನು ಹೆಸಿಟೇಟ್ ಮಾಡ್ಕೊಳ್ಳಲ್ಲ, ಇದು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾರೆ. ನೀವು ಟ್ರೈ ಮಾಡಿ ನೋಡಿ. ಇನ್ಸ್ಟಾ ಹೆಲ್ಪ್, ಅರ್ಬನ್ ಕಂಪ್ನಿಲಿ ಆಪ್ಷನ್ ಇದೆ ಇನ್ಸ್ಟಾ ಹೆಲ್ಪ್ ಅಂತ ಹೇಳ್ಬಿಟ್ಟು. ನಿಮಗೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇವಾಗ ಡೈಲಿ ಕೆಲಸಕ್ಕೆ ಹೋಗೋರಿಗೆ ನೀವು 1 ಡೇ ಬಿಫೋರೇ ಬುಕ್ ಮಾಡ್ಕೊಂಬಿಡಿ. ನಾನು ನಿನ್ನೆ ಬುಕ್ ಮಾಡ್ಕೊಂಡೆ 8 AM. ಸೊ ಇವಾಗ ಕೆಲಸ ನಡೀತಿದೆ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿದೆ ಅವಲಕ್ಕಿ ತಿಂದು. ಸೊ ಇವಾಗ ಒಂಥರ ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿ ಫೀಲ್ ಆಗ್ತಿದೆ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಎಗ್ ರೆಡಿ ಆಗ್ತದೆ ಫಾರ್ ದ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು. ಬ್ರೇಕ್ಫಾಸ್ಟು ಸ್ವಲ್ಪ ಚೆನ್ನಾಗೇ ತಿಂದು ಏನಪ್ಪ ಲಂಚು ಲೈಟಾಗಿ ತಿಂತೀನಿ. ಏನಾದ್ರು ಒಂದು ಚಪಾತಿ ಆ ಥರ ಮಾಡಿಕೊಂಡು. ಬಿಕಾಸ್ ಎಲ್ಲ ಟೈಮಲ್ಲೂ ಹೆವಿ ತಿನ್ನೋಕ್ಕಂತೂ ಡೆಫಿನೆಟ್ಲಿ ನನ್ನ ಕೈಲಂತೂ ಆಗಲ್ಲ. ಆಪ್ಷನ್ಸ್ ಇದೆ, ಸೊ ಅದ್ರ ಪ್ರಕಾರ ಮಾಡ್ಕೊಂಡಿರ್ತೀನಿ. ಗೈಸ್, ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅವ್ರನ್ನ ಕೇಳಿದೆ ಬ್ರೇಕ್ಫಾಸ್ಟ್ ಏನೂ ಬೇಡ ಅಂದರು. ಹಣ್ಣು ತಿಂತೀನಿ ಅಂದರು, ಹಣ್ಣು ಕೊಟ್ಟೆ ಅವ್ರಿಗೆ. ಸೊ ತರಕಾರಿ ಹಾಕ್ಕೊಂಡು ಪೋಹನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 2 ಮೊಟ್ಟೆ ಇದೆ. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಅವರು ಮಾಡಿ ಒಂದು 10:30ಗೆಲ್ಲ ಹೊರಟು. ನಾನು 15 ಮಿನಿಟ್ಸ್ ಮುಂಚೆನೇ ಕಲಿಸ್ಕೊಟ್ಬಿಟ್ಟೆ. 2.5 ಅವರ್ ಎಕ್ಸಾಕ್ಟ್ಲಿ ಏನು ಇಟ್ಕೊಂಡಿರಲಿಲ್ಲ. ಕೆಲಸ ಮುಗೀತು ಅಂತ ಹೇಳಿಬಿಟ್ಟು ಅದಾದಮೇಲೆ ನಾನು ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಊಟಕ್ಕೆ ಹೇಳಿದಾಗ ಇವತ್ತೇನು ತಿಂದಿಲ್ಲ. ಸ್ವಲ್ಪ ಪಾತ್ರೆ ಇತ್ತು. ಇವಾಗ ಫೋನ್ ಎಲ್ಲಿ ಬೇಕಾದ್ರೆ ಇಟ್ಟು ಶೂಟ್ ಮಾಡ್ಬೋದು, ಅಷ್ಟು ಕಂಫರ್ಟಬಲ್ ಆಗಿದೆ. ಸೊ ಇರೋವರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು. ಡೈರೆಕ್ಟಾಗಿ ಇವಾಗ ಪಾತ್ರೆ ತೊಳೆಯೋದು ಇಡೋದೊಂದು ಬರುತ್ತಲ್ಲ ಹೋಲ್ಡರ್, ಅದರೊಳಗಡೆ ಇಡ್ತಿಲ್ಲ. ಈ ಥರ ಪಕ್ಕದಲ್ಲಿ ಇಟ್ಕೊಂಡು ಡ್ರೈ ಆದಮೇಲೆ ಎತ್ತು ಕೆಳಗಡೆಗೆ ಇಡ್ತಿದ್ದೀನಿ.
ನೆನ್ನೆ ಬರೀ ಅದೊಂದು ಕಿಚನ್ ಕ್ಲೀನರು ಎಂಟೈರ್ ಟೈಲ್ಸ್ನ ಕ್ಲೀನ್ ಮಾಡಿದೆ ನೋಡಿ. ಆ ಗೋಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಲು ಹುಡುಗಿ ಅಂತೂ. ಆ್ಯಂಡ್ ಈ ಥರ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಡ್ದಿರೋದನ್ನೆಲ್ಲ ಒಂದು ಮೂಟೆ ಎಲ್ಲ ಚಿಕ್ಕ ಬ್ಯಾಗಲ್ಲಿ ಕಟ್ಟಿಟ್ಟಿದ್ದೀನಿ, ಸೊ ದಟ್ ಅದನ್ನು ಕಸಕ್ಕೆ ಅಥವಾ ಗುಜರಿಗೆ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿ. ಸೊ ಈ ಥರ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಗ್ಯಾಸ್ ಸ್ಟವು ಈ ಕಡೆ ಬರಬೇಕಾಗಿತ್ತಂತ ಇತ್ತು, ಬಟ್ ಆಗಲಿಲ್ಲ. ಹಾಗಾಗಿ ಈ ಥರ ಕಾಣಿಸ್ತದೆ ಕಿಚನ್ ಇವಾಗ. ಸೊ ಇಲ್ಲಿದ್ದನ್ನ ನಾನು ಇಲ್ಲಿಟ್ಟಿದ್ದೀನಿ, ಓಕೆನಾ. ಸೊ ಈ ಥರ ಚೇಂಜಸ್ನ ಮಾಡಿದ್ದೀನಿ. ಕೆಳಗಡೆ ಫುಲ್ ಅದೆಲ್ಲ ಕ್ಲೀನ್ ಮಾಡಿಸಿ. ಸೊ ಇದರಲ್ಲಿ ಯಾವಾಗಲೂ ಜಾಸ್ತಿ ಬೆಳೆಸಲ್ಲ, ಇದೊಂದು ಸ್ವಲ್ಪ ಅಡ್ಡ ಆಗ್ತಿತ್ತು ನನಗೆ, ಅದಕ್ಕೋಸ್ಕರ ಇದನ್ನ ಎತ್ತಿ ಮೇಲೆಯಿಂದ ಕೆಳಗಡೆಗೆ ಇಟ್ಟಿದ್ದೀನಿ. ಸೊ ಇಷ್ಟು ನಮ್ಮ ಕಿಚನ್ ರೆಡಿಯಾಗಿದೆ. ನನಗೆ ಇವಾಗ ಸ್ವಲ್ಪ ಸ್ಪೇಷಿಯಸ್ಸಾಗಿ ಕಾಣಿಸ್ತದೆ ನಮ್ಮ ಕಿಚನ್ನು. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆ. ಸೊ ಗೈಸ್, ನಾನು ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದಾಯಿತು. ಜಸ್ಟ್ ಈ ಟಾಪ್ ಹಾಕ್ಕೊಂಡಿದ್ದೀನಿ. ಇನ್ನೂ ಶೂಟ್ ಮಾಡಬೇಕು. ರೇಣು ಬರ್ತೀನಿ ಅಂತ ಹೇಳಿದ್ದಾಳೆ, ಮೆಸೇಜ್ ಮಾಡಿದ್ದೀನಿ, ನೋಡಬೇಕು ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು. ಇವತ್ತು ಓಣಮ್ಗೆ ಮೇಕಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಓಣಮ್ಮು 16ಇಂದ 26ವರೆಗೂ ಅಂತ ನಾವು ತೋರಿಸ್ತದೆ. ಆ್ಯಕ್ಚುಲ್ ಓಣಮ್ ಬಂದುಬಿಟ್ಟರೆ 26 ಅಂತ ಇದೆ, ಬಟ್ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಓಣಮ್ದು ಕಲರ್ ಸ್ಯಾರಿ ನನ್ನ ಹತ್ರ ಇದೆ, ಸೊ ಹಾಗಾಗಿ ಆ ಲುಕ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆ ಥರ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಐ ಟ್ರೈ ಮೈ ಬೆಸ್ಟ್, ಬಿಕಾಸ್ ನಾನು ಇವಾಗ ಕಲಿತಿರೋದು ಮೇಕಪ್ ಎಲ್ಲ. ಅದಕ್ಕೋಸ್ಕರ ಟೈಮ್ ಬಂದು ಆಲ್ಮೋಸ್ಟ್ 2 o'clock ಆಗ್ತದೆ. ನನಗೆ ಊಟ ತಿನ್ನೋ ಯಾವ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಬೆಳಗ್ಗೆ ನಾನು ಚೆನ್ನಾಗಿ ತಿಂದಿದ್ದೀನಿ. ಸೊ ಹಾಗಾಗಿ ಇವಾಗ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ಇವಾಗಿನ ಲಂಚ್ ಆಗಿರುತ್ತೆ. ಸೊ ಶೂಟ್ ಮಾಡಿ 2-3 ವೀಡಿಯೋ ಶೂಟೆಲ್ಲ ಮಾಡಿ ಮುಗಿಸಿ ದೆನ್ ಅದಾದಮೇಲೆ ರೇಣು ಹೊರಡ್ತಾಳೆ. ನನಗೆ 7 ಕ್ಲಾಸ್ ಇದೆ. ದೆನ್ 7 ಕ್ಲಾಸು ನೆಕ್ಸ್ಟ್ ಬಂದು ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಇವತ್ತು ಆಚೆಗೆ ಹೋಗ್ಬಿಟ್ಟು. ಸೊ ದಿಸ್ ಇಸ್ ಮೈ ಏನಂತಾರೆ ಇವತ್ತಿನ ಕೆಲಸ ಮಾಡಿ ಮುಗಿಸ್ಬೇಕಾಗಿರೋದು. ಲೆಟ್ಸ್ ಡೂ ಇಟ್ ಟುಡೇ. ಅವ್ರ ಕೈಲಿ ಇವತ್ತು ಏನು ಕ್ಲೀನ್ ಮಾಡಿಸಿದಂದರೆ ಫ್ರಿಡ್ಜ್ ಕ್ಲೀನ್ ಮಾಡಿಸ್ಕೊಂಡೆ, ಆಯಿತಾ. ಫುಲ್ಲು ಎಲ್ಲನೂ ನೀಟಾಗಿ ಒರೆಸಿ ಇಟ್ಟಿದ್ದಾಯಿತು. ಆ್ಯಂಡ್ ಇದೊಂದು ಸ್ವಲ್ಪ ಡಸ್ಟ್ ಆಗಿತ್ತು, ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಸಿದೆ. ಆ್ಯಂಡ್ ಈ ಟೇಬಲ್ಲು ಮಾಡಿ 2 ನಿಮಿಷಕ್ಕೆಲ್ಲ ಗಲೀಜಾಗ್ಬಿಡುತ್ತೆ, ಬಟ್ ಸ್ಟಿಲ್ ಇದನ್ನು ಕೂಡ ಮಾಡಿಸ್ಕೊಂಡೆ. ಆ್ಯಂಡ್ ವಾರ್ಡ್ರೋಬ್ಗಳೆಲ್ಲ ಒರೆಸಿದ್ದಾಯಿತು. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು. ವಿಂಡೋಸ್ ಫುಲ್ಲು ಕ್ಲೀನ್ ಮಾಡಿಸಿದ್ದಾಯಿತು. ಅದು ಆಲ್ಮೋಸ್ಟ್ ಇವಾಗ ಸ್ವಲ್ಪದ್ಗೆಲ್ಲ ಡಸ್ಟ್ ಬಂದುಬಿಡುತ್ತೆ, ತುಂಬ ಬೇಗ ಡಸ್ಟ್ ಬರುತ್ತೆ. ಆ್ಯಂಡ್ ಈ ಮಿರರು ಇದನ್ನೆಲ್ಲ ಮಾಡಿಸಿದ್ದಾಯಿತು. ಬಟ್ ಇದನ್ನೇನು ನನ್ನ ಕೈಲಿ ಕ್ಲೀನ್ ಮಾಡ್ಸೋಕ್ಕಾಗಲಿಲ್ಲ. ಸಿ ಆ್ಯಂಡ್ ಫುಲ್ ಈ ಡೋರೆಲ್ಲ ಫುಲ್ ಕ್ಲೀನ್ ಮಾಡಿಸಿದೆ. ಆ್ಯಂಡ್ ಅದನ್ನು ಬಿಟ್ಟು ವಾಶ್ರೂಮ್ ಅಂತ ತೋರಿಸೋಂಥದ್ದೇನಿಲ್ಲ, ಜಸ್ಟ್ ಅಲ್ಲಿ ಮೇಲೆ ಅದೆಲ್ಲ ತೆಗ್ಸಿ ಫುಲ್ ನಾನು ಟೈಲ್ಸ್ನೆಲ್ಲ ಒಂದು ಸ್ಕ್ರಬ್ ಕೊಟ್ಬಿಟ್ಟು ಫುಲ್ ಅಂದರೆ ವಾಶ್ ಮಾಡೋಕ್ಕೆ ಹೇಳಿದೆ. ಫುಲ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಮೇಲೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿ ಅಂದರೆ ಅದನ್ನು ಮಾಡಿ ಹೋಗಿದ್ದಾರೆ. ಆ್ಯಂಡ್ ಫ್ಲೋರೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇದಿರುತ್ತಲ್ವಾ ಹ್ಯಾಪಿ ಪ್ಲ್ಯಾನೆಟ್ಟು ಅದು ಸ್ಟೀಲೆಲ್ಲ ಏನಾದ್ರು ಅಂಟ್ಕೊಂಡಿದ್ರೆ ಹೋಗುತ್ತಲ್ವ, ಸೊ ಅದನ್ನೆಲ್ಲ ಹಾಕಿ ತೊಳಸಿ ಚೆನ್ನಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ಇಷ್ಟು ಸೊ ಈ ಕಸ ಎಲ್ಲ ಇದೆ, ಇದನ್ನು ಸಾಯಂಕಾಲ ಅಥವಾ ಗುಜ್ರಿಗೆ ಯಾರಿಗೂ ಒಟ್ನಲ್ಲಿ ಕೊಡಬೇಕು, ಒಟ್ನಲ್ಲಿ ತೆಗ್ದು ಆಚೆಗೆ ಹಾಕ್ಬೇಕು. ಅದನ್ನು ನೋಡಬೇಕು ಏನು ಮಾಡೋದು ಅಂತ ಹೇಳ್ಬಿಟ್ಟು ಐ ವಿಲ್ ಫಿಗರ್ ಇಟ್ ಔಟ್. ಸೊ ಒಂದು ಬುಕ್ಕನ್ನು ಆರ್ಡ್ರ್ ಮಾಡಿದ್ದೆ. ಏನು ಎಷ್ಟು ತೂಕ ಇದೆ ಗೊತ್ತಾ ಇದು? ಮೈ ಗಾಡ್, ತುಂಬ ದೊಡ್ಡದಾಗಿದೆ. ನಾನಂತೂ ಈ ಸಲ ತುಂಬ ಬುಕ್ಸ್ನ ಆರ್ಡ್ರ್ ಮಾಡಿದ್ದೀನಿ. ನಾನು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ದಿಸ್ ಇಸ್ ಶಿವಪುರಾಣ. ಒಳ್ಳೆ ರಿವ್ಯೂಸ್ ಇತ್ತು. ಆ್ಯಂಡ್ ಓದೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ದೇವ್ರ ದಯಿಂದ ನಾನು ಓದಿ ಮುಗಿಸೋ ಥರ ಆದರೆ ಸಾಕಪ್ಪ ಅನ್ನೋದಾಗಿದೆ. ಸೊ ಶಿವನ ಆಶೀರ್ವಾದ ಇರಲಿ. ಸೊ ಎವ್ರಿ ಮಂಡೇ ಓದೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಓಣಮ್ ಶೂಟ್ ಮಾಡ್ತಾ ಇದ್ದೀವಿ ಗೈಸ್. ರೇಣು ಪಾಪ ಕಾಲೇಜಿಂದ ಬಂದು ನನಗೆ ಸ್ಯಾರಿ ಉಡಿಸಿ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈ ಲುಕ್ಕನ್ನ ನೀವು ಇದ್ರಲ್ಲಿ ನೋಡ್ಬೋದು. ಸೊ ಅವಾಗ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ಗೈಸ್, ಇವತ್ತು ವಾಕ್ ಮಾಡೋಣ ಅಂತ ಬಂದೆ. 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಇವತ್ತು.
ಸೊ ಗೈಸ್, ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದಾಯಿತು. ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ. ಟೈಮ್ ಬಂದು ಎಷ್ಟಾಗಿದೆ, 6:30 ಆಗ್ತಿದೆ. ಒಂದು 8,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ. ನಾಟ್ ಮೋರ್ ದ್ಯಾನ್ ದಟ್. ಜಾಸ್ತಿ ನಡೆದ್ರು ಕಾಲು ನೋವು ಬರುತ್ತೆ ಗೈಸ್. ಸೊ ಸ್ಕಿನ್ ಕೇರ್ ಮಾಡಿಬಿಡ್ತೀನಿ. ಇವತ್ತಂತೂ ತುಂಬ ಚೆನ್ನಾಗಿ ಬಂದಿತ್ತು ಆಯಿತಾ ಮೇಕಪ್ಪು. ನಾನು ಕಲಿತಿದ್ದೀನಿ, ಬಟ್ ನಂಗೆ ತುಂಬ ಇಷ್ಟ ಆಯ್ತು ಇವತ್ತು ಮಾಡಿದ ಮೇಕಪ್ಪು. ಅದು ನೀವು ಶಾರ್ಟ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ಚೆಕ್ ಮಾಡಿ. ನೈಟ್ ಸೆರಮ್ ಗೈಸ್. ಏನು ಮಾಡಿದ್ರು ನನ್ನ ಕೈಗಳಲ್ಲಿರೋ ಟ್ಯಾನ್ ತುಂಬ ಲೇಟಾಗಿ ಹೋಗ್ತಿದೆ. ಏನಾದರೂ ಮಾಡಬೇಕು ಅದಕ್ಕೆ. ಐ ಡೋಂಟ್ ನೋ ವಾಟ್ ಟು ಡೂ ಆ್ಯಂಡ್ ನಾಟ್ ಟು ಡೂ. ಮೈ ಸ್ಕಿನ್ ಕೇರ್ ಇಸ್ ಡನ್ ಗೈಸ್. ನನಗೆ ಟ್ಯಾನು ಫೇಸಲ್ಲಾದ್ರೆ ಒಂದು 20-25 ಡೇಸಲ್ಲಿ ರಿಕವರಿ ಆಗಿಬಿಡುತ್ತೆ. ಬಟ್ ಕೈಗಳಲ್ಲಂತೂ ಲಿಟ್ರಲಿ ನನಗೆ ಫೋಟೋಸಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬಾ ಟೈಮ್ ತಗೊಳುತ್ತೆ. ಮೇ ಬಿ ಡಾಕ್ಟ್ರ್ ನಾನು ಕನ್ಸಲ್ಟ್ ಮಾಡಬೇಕಾ ಅನಿಸುತ್ತೆ. ಏನು ನನ್ನಲ್ಲಿ ಏನಂತಾರೆ, ಏನೋ ಇದೆಯಲ್ಲ ಗೈಸ್, ಅವೆಲ್ಲ ಕಡಿಮೆ ಇದ್ದಾಗ ನಮ್ಗೆ ಈ ಥರ ಬಾಡಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ನಾನು ಒಂದ್ಸಲ ತೋರಿಸ್ಕೋಬೇಕಾದ್ರೆ ಸ್ಕಿನ್ ಡಾಕ್ಟ್ರ್ ಹತ್ರ, ಬಿಕಾಸ್ ತುಂಬ ಬೇಗ ಟ್ಯಾನ್ ಆಗುತ್ತೆ. ಐ ಡೋಂಟ್ ನೋ, ಚಿಕ್ಕ ವಯಸ್ಸಿಂದ ಜಾಸ್ತಿ ಕೆಲಸ ಮಾಡಿನೋ, ಜಾಸ್ತಿ ಪಾತ್ರೆ ತೊಳೆದೋ, ಬಟ್ಟೆ ಒಗ್ದೋ ಆ ಥರ ಆಗಿದೆಯೋ, ಅಥವಾ ನಂಗೆ ನಿಜ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಸ್ಟೋರಿಗಳು. ಸೊ ಅದಕ್ಕೋಸ್ಕರ ಏನಾದ್ರು ಮಾಡಬೇಕು ಗೈಸ್. ಕಾಲಲ್ಲಿ ಸ್ವಲ್ಪನೂ ಟ್ಯಾನ್ ಇಲ್ಲ. ನನ್ನ ಫೂಟ್ ಕೂಡ ಟ್ಯಾನ್ ಆದರೆ ಅದೊಂದು 1 ಮಂತಲ್ಲಿ ರಿಕವರಿ ಆಗುತ್ತೆ. ಬಟ್ ಇದೆಯಲ್ಲ, ಇದು ಟೇಕ್ ಸೋ ಮಚ್ ಆಫ್ ಟೈಮ್. ಬಟ್ ಅದೇ ಅಂದಾಗ ಯಾರು ಸ್ಕಿನ್ ಡಾಕ್ಟ್ರನ್ನ ಮೀಟ್ ಮಾಡಿಬಿಟ್ಟು ನೋಡೋಣ ಏನಂತ ಹೇಳ್ತಾರೆ. ಆಮೇಲೆ ಸಿಗ್ತೀನಿ, ಓಕೆನಾ ಗೈಸ್. ಫುಲ್ಲು ಜೋರು ಮಳೆ ಅಣ್ಣ, ಲವ್ವಿಂಗ್ ಇಟ್ ಆಯ್ತಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತದೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ ಮಳೆ ಕೊಟ್ಟಿದ್ದಕ್ಕೆ ಇವತ್ತಂತೂ. ನನ್ನ ಜಿಬ್ಬಂಟೆಗಳೆಲ್ಲ ಹಾಕೊಂಡು ಸ್ಮೆಲ್ ಬಂದ್ಬಿಟ್ಟಿದೆ, ಅದಕ್ಕೆ ಎಲ್ಲನೂ ಒಣ ಹಾಕಿದ್ದೀನಿ. ಇದಾದಮೇಲೆ ಆ್ಯಸ್ ಯೂಶ್ವಲ್ ಬೇಜಾನ್ ಬಟ್ಟೆ ಇತ್ತು. 2 ಟೈಮ್ಸ್ ವಾಶ್ ಮಾಡಿದ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಅದನ್ನೆಲ್ಲ ನೀಟಾಗಿ ಜೋಡಿಸಿ ಎಲ್ಲೆಲ್ಲ ಇಡಬೇಕು ಎಲ್ಲನೇ ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ಒಂಥರ ಸಮಾಧಾನ ಆಯಿತಾ ಬಟ್ಟೆಗಳು ಜೋಡಿಸಿದಾಗ. ನಾನು ಸ್ಯಾರಿಗಳು ಬೇರೆ ಸ್ಟಿಚ್ ಕೊಟ್ಟಿದ್ದೀನಿ. ಆಂಟಿ ಸರಿಯಾಗಿ ಸ್ಟಿಚ್ ಮಾಡ್ದಲ್ಲೇ ಮರ್ತೋಗ್ಬಿಟ್ಟವ್ರೆ, ಅಂದರೆ ಅಳತೆ ತೊಗೊಳೋದು ಮರ್ತುಬಿಟ್ಟವ್ರೆ. ನಾನು ಮೊನ್ನೆ ಏನೋಕ್ಕೋ ಪಾರ್ಸೆಲ್ ತರೋಕೋದಾಗ ಹೇಳ್ತಿದ್ದಾರೆ, ನೀನು ಅಳತೆ ಕೊಟ್ಬಿಟ್ಟು ಇನ್ನೂ ಸ್ಟಿಚ್ ಮಾಡ್ತೀನಂತ. ನಾನು ಆಂಟಿ ಇನ್ನೂ ನೀವು ಮಾಡೇ ಇಲ್ವಾ ಅಂತ ಕೇಳ್ತಿದ್ದೆ. ಸೊ ಇವತ್ತು ಹೋಗಿ ಇಸ್ಕೊಂಬರ್ಬೇಕು. ಇವತ್ತು ಥರ್ಸ್ಡೇ ನಾನು ಈ ವಿಡಿಯೋನ ಅಂದರೆ ವಾಯ್ಸ್ ಓವರ್ ಕೊಡ್ತಿರೋದು. ಇವತ್ತು ಹೋಗಿ ಇಸ್ಕೊಂಡು ಬಂದು ಚೆಕ್ ಮಾಡಬೇಕು. ನಾಳೆ ನನ್ನ ಪೀರಿಯಡ್ ಆಗಿಲ್ಲ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀನಿ. ಪೀರಿಯಡ್ ಆದರೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಲ್ಲ, ಬಿಕಾಸ್ ಅವ್ರು ಲಕ್ಷ್ಮಿ ಕೊಣಿಸ್ತಾರೆ. ಸೊ ಇಷ್ಟೆಲ್ಲ ಪ್ಲ್ಯಾನ್ ಇದೆ. ಆ್ಯಂಡ್ ಇವತ್ತು ಸ್ವಲ್ಪ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡಬೇಕು. ಸೊ ನಂದು ಆಲ್ಮೋಸ್ಟ್ ಮನೆ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿದಿದೆ. ಐ ಆಮ್ ಸೋ ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಆಯಿತಾ. ನಿಮಗೂ ಹಬ್ಬಗಳಿದ್ದಾಗ ಈ ಥರದ್ದು ಬುಕ್ ಮಾಡಿಕೊಂಡು ನೀವು ಕೂಡ ಕೆಲಸನ ಈಸಿ ಮಾಡ್ಕೊಳ್ಳಿ. ತಲೆನೋವೇ ಇರೋಲ್ಲ. ತುಂಬ ನೀಟಾಗಿ ನಮ್ಮ ಮನೆ ಥರ ಅವ್ರ ಮನೆ ಥರ ಫೀಲ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ನನಗೆ ತಲೆನೋವು ಬೇರೆ ಸ್ಟಾರ್ಟ್ ಆಯಿತು. ಕ್ಲಾಸೆಲ್ಲ ಮಾಡಿ, ಕ್ಲಾಸ್ಗೆ ಹೋಗೋಕೆ ಮುಂಚೆನೇ ಈ ಕೆಲಸನೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ ನಾನು. ಸೊ ಸೆಷನ್ಸ್ ಎಲ್ಲ ತೊಗೊಂಡು 1 ಅವರ್ ಆದಮೇಲೆ ನಾನು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿತ್ತು. ಸೆಷನ್ಸ್ ಇವಾಗ 20% ಡಿಸ್ಕೌಂಟ್ ಇದೆ 1-to-1 ಕ್ಲಾಸಸ್ ಮೇಲೆ. ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಕ್ಲಾರಿಟಿ ಕಾಲ್ ಇದು, ಹೀಲಿಂಗ್ ಕ್ಲಾಸ್ ಅಲ್ಲ, ಜಸ್ಟ್ ಮ್ಯಾನಿಫೆಸ್ಟೇಷನ್ ಕ್ಲಾರಿಟಿ ಕಾಲ್ ಆಗಿರುತ್ತೆ. ಸೊ ಈ ಡಿಸ್ಕೌಂಟ್ ಮತ್ತೆ ಸಿಗೋಲ್ಲ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಮೇಲ್ ಐ ಡಿ ಇಲ್ಲ ಹಾಕಿರ್ತೀನಿ ನೋಡಿ. ಸೊ ಇದಾದಮೇಲೆ ನಾನು ಊಟ ಮಾಡೋಕ್ಕೆ ಅಂತ ಹೋಗಿದ್ದೆ. ದಿಸ್ ಇಸ್ ಮೈ ಡಿನ್ನರ್ ಫಾರ್ ದ ಡೇ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ತಲೆ ನೋವ್ತಿದೆ ನನಗೆ ಒಂದು ಸೈಡು. ಇದನ್ನು ತಿಂದ್ಬಿಟ್ಟು ಕಸ ಎಲ್ಲ ಆಚೆಗಿಟ್ಟು ಬಂದು ಸ್ವಲ್ಪ ಬುಕ್ ಓದಿ ಹಚ್ಕೊಂಡೆ.